ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ ಪ್ರಕರಣ 8 ವರ್ಷಗಳ ಬಳಿಕ 23 ಜನರಿಗೆ ಶಿಕ್ಷೆ 2017ರ ಫೆಬ್ರವರಿ 5ರಂದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನಡೆದ ಬೆಚ್ಚಿ ಬೀಳಿಸುವ ಘಟನೆ ಇದೀಗ ನ್ಯಾಯಾಲಯ ತೀರ್ಪು ನೀಡಿದೆ. ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸಿದ್ದ ಈ ಪ್ರಕರಣದಲ್ಲಿ 23 ಜನ ಆರೋಪಿಗಳಿಗೆ ನ್ಯಾಯಾಲಯ ಶಿಕ್ಷೆಯನ್ನ ವಿಧಿಸಿದೆ. 8 ವರ್ಷಗಳ ಬಳಿಕ ಗದಗ ಅಪರ್ ಜಿಲ್ಲಾ ನ್ಯಾಯಾಲಯವು ಈ ತೀರ್ಪನ್ನ ಪ್ರಕಟಿಸಿದ್ದು, ರವಿ ಹತ್ತಾಳ್, ಮಲ್ಲಪ್ಪ ಹತ್ತಾಳ್, ಬೀರಪ್ಪ ಬಳ್ಳಾರಿ, ಬಸವರಾಜ್ ಹಾಗೂ ಮಾಂತೇಶ್ ಹೊಳಲಾಪುರ್ ಸೇರಿದಂತೆ 23 ಜನ ಪ್ರಮುಖ ಆರೋಪಿಗಳು ಶಿಕ್ಷೆಗೆ ಗುರಿಯಾಗಿದ್ದಾರೆ. ನ್ಯಾಯಾಧೀಶರಾದ ರಾಜೇಶ್ವರ್ ಶೆಟ್ಟಿ ಅವರಿಂದ ಈ ತೀರ್ಪು ಪ್ರಕಟಗೊಂಡಿದೆ. ಅಕ್ರಮ ಮರಳು ಸಾಗಾಟ ಸಂಬಂಧ ಪೊಲೀಸರು ಚಾಲಕನನ್ನ ಥಳಿಸಿದ್ದರೆಂದು ಆರೋಪಿಸಲಾಗಿತ್ತು. ಅದೇ ಚಾಲಕ ಶಿವಪ್ಪ ಡೋಣಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟ ಪರಿಣಾಮ ಆತನ ಕುಟುಂಬಸ್ಥರು ಶವವನ್ನ ಠಾಣೆಯ ಎದುರು ಇಟ್ಟು ಪ್ರತಿಭಟನೆ ನಡೆಸಿದ್ದರು. ಪ್ರತಿಭಟನೆಯ ವೇಳೆ ಜನರ ಆಕ್ರೋಶ ಜೋರಾಗಿದ್ದರಿಂದ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿ ಠಾಣೆಯ ಪೀಠೋಪಕರಣಗಳು, ಪೊಲೀಸ್ ಜೀಪ್ ಹಾಗೂ 10 ದ್ವಿಚಕ್ರ ವಾಹನಗಳನ್ನ ಹೊತ್ತಿ ಉರಿಸಿದ್ದರು. ಘಟನೆಯ ಬಳಿಕ ಗೃಹ ಸಚಿವರು, ಹಿರಿಯ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಪ್ರಮುಖ ವ್ಯಕ್ತಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದರು. ಘಟನೆಯ ಸಂಬಂಧ 112 ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಇವರಲ್ಲಿ 8 ಜನರು ಮೃತಪಟ್ಟಿದ್ದು, ಒಬ್ಬ ಬಾಲಾಪರಾಧಿಯಾಗಿದ್ದು, ಉಳಿದ 103 ಮಂದಿಗೆ ಸಂಬಂಧಿಸಿದಂತೆ ನಡೆಸಿದ ತನಿಖೆಯಲ್ಲಿ 23 ಜನರಿಗೆ ಶಿಕ್ಷೆ ವಿಧಿಸಿದ ನ್ಯಾಯಾಲಯ ತೀರ್ಪು ಪ್ರಕಟಿಸಿದೆ. ನ್ಯಾಯಾಂಗ ಬಂಧನಕ್ಕೆ ಒಳಗಾದ ಆರೋಪಿಗಳ ವಿರುದ್ಧ ಇನ್ನು ಮುಂದೆ ಏನು ನಡೆಯಲಿದೆ ಎಂಬ ಕುತೂಹಲ ಹೆಚ್ಚಾಗಿದ್ದು, ಪ್ರಕರಣ ಕುರಿತು ಮುಂದೆ ಏನಾಗಬಹುದೆಂದು ಕಾದು ನೋಡಬೇಕಾಗಿದೆ.